ನಾನು ನಿಮ್ಮ ಬಾಸ್ನ ನೋಡ್ಬೇಕು. ನಿಮ್ಮ ಹೆಸರು? ರಾಧಾ ಅಂತ ಹೇಳಿ. ಕೂತ್ಕೊಳ್ಳಿ. ಸರ್. ಎಸ್. ರಾಧಾ ಅಂತ ಯಾರೋ ಒಬ್ರು ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ಮೇಡಮ್, ನೀವು ಅವ್ರ PA ಮೀನಾ ಅವ್ರನ್ನ ಮೀಟ್ ಮಾಡ್ಬೇಕಂತ. ಮೀನಾನಾ? ಓಕೆ ಸರ್. ಮೇಡಮ್, ಯು ಮಿಸ್ ರಾಧಾ? ಎಸ್. ಈಗ ತಾನೇ ಬಾಸ್ ಹೇಳಿದ್ರು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಅವ್ರ ಮನೇಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಮೀಟ್ ಮಾಡ್ಬೇಕಂತೆ. ಹಲೋ ರಾಧಾ, ಹೇಗಿದೆಯಾ? ನಾನೇ ಬಂದು ನೋಡೋಣ ಅಂತಿದ್ದೆ. ಬಟ್ ವಾಟ್ ಟು ಡೂ? ಐ ವಾಸ್ ಟೂ ಬಿಸಿ, ಕಂಪ್ಲೀಟ್ಲಿ ಡ್ರೌನ್ಡ್ ಇನ್ ಮೈ ಬಿಸ್ನೆಸ್. ಐ ಡೋಂಟ್ ಹ್ಯಾವ್ ಈವನ್ ಟೈಮ್ ಟು ಥಿಂಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ನೋ, ಲೈಫ್ನಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ನೋ, ಟೈಮ್ ಇಸ್ ವೆರಿ ಪ್ರೆಷಿಯಸ್ ರಾಧಾ. ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಇಸ್ ವೆರಿ ಪ್ರೆಷಿಯಸ್ ಅಂಡ್ ವೆರಿ ವ್ಯಾಲ್ಯೂಯಬಲ್. ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಅದು ಮತ್ತೆ ನನಗೆ ಸಿಕ್ಕೋದಿಲ್ಲ. ಯು ನೋ, ಐ ಆಮ್ ಟಾಕಿಂಗ್ ಅಬೌಟ್ ಮೈ ನ್ಯೂ ಫ್ಯಾಕ್ಟ್ರಿ. ಈ ಹೊಸ ಫ್ಯಾಕ್ಟ್ರಿನ ಕೊಂಡ್ಕೊಂಡಾದ್ಮೇಲೆ ಅದರಲ್ಲಿ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆಸೆ, ಹೊಸ ಭಾವನೆ ತುಂಬಿಕೊಂಡು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಮೀಟ್ ಯು ಆಸ್ ಐ ವಾಸ್ ಡೂಯಿಂಗ್ ಬಿಫೋರ್. ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ. ನೀನು ಅಷ್ಟೇ, ಮೊದಲ ಹಾಗೆ ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ. ಒಡಿಯುತ್ತೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ಇಂಗ್ಲಿಷ್ ತುಂಬಾ ಮಾತಾಡ್ತೀರಾ. ನಾನಾ? ಯು ಆರ್ ರೈಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ರಾಧಾ. ಫಾರಿನ್ ನಲ್ಲಿ ಒಂದು ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಐ ಮೀನ್, ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಫಾರ್ ದ ಜರ್ನಿ ವೆನ್ ಟೈಮ್ ಪರ್ಮಿಟ್ಸ್. Yes, speaking. ಹೇಳಿ ಮಿಸ್ಟರ್ ಮಂಜು ಘೋಷ್. I don't like this sort of business, ಮಿಸ್ಟರ್ ಮಂಜು ಘೋಷ್. ಮತ್ತಿನ್ನೇನು ಹೇಳಿ, ಫೋನ್ನಲ್ಲಿ ಟೆಂಡರ್ ಬಗ್ಗೆ ಮಾತಾಡೋದು, ರೆಕಮೆಂಡೇಶನ್ ಕೇಳೋದು, ಇದೆಲ್ಲ ನಂಗೆ ಹಿಡಿಸೋದಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. I am not that Ravi now. I am a different Ravi. Yes, ಹೊಸ ಮನುಷ್ಯ, shrewd businessman. You got it? You better. ರಾಧಾ, ನೀನೇನೋ ಮಾತಾಡ್ಬೇಕು ಅಂತ ಬಂದೆ ಅಲ್ಲ? ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಮೀನಾ, ಮೀನಾ, ಮೇಲೇನ್ ಮಾಡ್ತಿದ್ದೆ? ನಿಮ್ ಬಟ್ಟೆಗಳನ್ನ ತೆಗೆದಿಡ್ತಿದ್ದೆ. ಹೌದಾ? ಬೈ ದ ಬೈ, ಇವ್ರು ಮಿಸ್ ರಾಧಾ ಅಂತ ನನಗೆ ಪರಿಚಯ ಇರೋರು. ಹಲೋ ರಾಧಾ, ದಿಸ್ ಇಸ್ ಮೀನಾ, ಮೈ PA. ನೀನ್ ನನ್ಗೇನೋ ಹೇಳ್ಬೇಕು ಅಂತಿದ್ಯಲ್ಲ, ಅದನ್ನ ಮೀನಾ ಹೇಳು, ಅವಳು ಆಮೇಲೆ ನನಗೆ ಹೇಳ್ತಾಳೆ. ಮೀನಾ, ನಾನು ಆಫೀಸ್ಗೆ ಹೋಗಿ ಕಾರ್ ಕಳಿಸ್ತೀನಿ. ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ? ಸರಿ. ನೋಡಿ, ಬೀರುನಲ್ಲಿ ನಿಮ್ ಹಳೆ ಬಟ್ಟೆ ಫೈಲ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡ್ಲಿ? ಥ್ರೋ ಇಟ್ ಅವೇ. ಹಳೇದು ಯಾವುದು ನನ್ನ ಕಣ್ಮುಂದೆ ಇರ್ಕೂಡ್ದು, ಎಲ್ಲ ತೆಗೆದು ಹೊರಗೆ ಬಿಸಾಕು. ರಾಧಾ, ರಾಧಾ, ಯಾಕಮ್ಮ, ಏನಾಯ್ತಮ್ಮ? ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ಮೋಸ ಹೋಗ್ಬಿಟ್ಟೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ
ರವಿ ನನ್ನ ಪೂರ್ತಿಯಾಗಿ ಮರ್ತು ಬಿಟ್ರು. ಮತ್ತೆ ಅವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಕೆಲಸಗಾರರಿಗೆಲ್ಲ ಇವಳೇ ನನ್ ರಾಧ ಅಂತ ಪರಿಚಯ ಮಾಡ್ತಾರೆ ಅಂತ ಹೇಳಿದೆನಮ್ಮ. ಸುಳ್ಳು, ಎಲ್ಲ ಸುಳ್ಳು. ಇನ್ನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಶಕ್ತಿ ನನಗಿಲ್ಲ ಅಣ್ಣ. ಈಗ ಈಗ ಅವ್ರ ಮನಸ್ಸಲ್ಲಿ ನಾನಿಲ್ಲ. ಯಾರೋ ಮೀನಾ ಅಂತ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾರೆ. ಹೆಸರಿಗೆ ಮಾತ್ರ PA, ಆದ್ರೆ ಅವ್ರಿಗೆಲ್ಲ ಅವಳೆ. ಅಷ್ಟೇನಾ? ನಾನು ಏನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಒಂದು ಹುಡುಗಿನ ಕರ್ಕೊಂಬಂದ ಅಕ್ಷಣಕ್ಕೆಲ್ಲ ಇಂಥ ನಿರ್ಧಾರಕ್ಕೆ ಬರಬಾರ್ದು ರಾಧಾ. ಅಣ್ಣ, ನಿನಗೆ ಅರ್ಥ ಆಗಲ್ಲ. ಈಗ ಅವರು ಮೊದ್ಲಿನ ರವಿ ಅಲ್ಲಣ್ಣ. ಹೆಣ್ಣಿನ ಮನಸ್ಸು ಸಂದೇಹ ತವರು ಮನೆ ಅಂತಾರೆ ರಾಧಾ. ಸಂಶಯ ಅನ್ನೋದು ಗೋಡೆಗೆ ಬಳಿದರೂ ಹೊಸ ಸುಣ್ಣ ಇದ್ದ ಹಾಗೆ. ಗೊತ್ತಿದ್ ಮುಟ್ಟಿದ್ರು ಸರಿ, ಗೊತ್ತಿಲ್ಲದೆ ಮುಟ್ಟಿದ್ರು ಸರಿ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವುದನ್ನು ತಾಳ್ಮೆಯಿಂದ ನೋಡಿ ಒಂದು ನಿರ್ಧಾರಕ್ಕೆ ಬರಬೇಕು ಕಣಮ್ಮ. ಅಣ್ಣ, ಅವ್ರ ವಿಷಯದಲ್ಲಿ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನನ್ನ ಒಡ ಹುಟ್ಟಿದ ನಿನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾನು ತಡ್ಕೋತೀನಿ. ಆದ್ರೆ ನನ್ ರವಿ ಬಗ್ಗೆ ಯಾರಾದ್ರೂ ತಪ್ಪಾಗಿ ಒಂದು ಮಾತು ಹೇಳಿದ್ರು ತಡ್ಕೊಳ್ಳೋ ಶಕ್ತಿ ನನಗಿಲ್ಲಣ್ಣ. ಅಂಥದ್ರಲ್ಲಿ ನಾನೇ ಹೇಳ್ತಾ ಇದ್ದೀನಿ, ನೀನಿನ್ನೂ ನಂಬ್ತಾ ಇಲ್ಲ. ಆ ಹೊಸ PA ಹಳೆ ಬಟ್ಟೆಗಳನ್ನೆಲ್ಲ ಏನ್ ಮಾಡ್ಲಿ ಅಂತ ಕೇಳಿದ್ದಕ್ಕೆ ಹಳೇದು ಯಾವ್ದು ನನ್ ಕಣ್ಮುಂದೆ ಇರಬಾರ್ದು, ಆಚೆಗೆಸ್ಬಿಡು ಅಂತ ನನ್ನನ್ನು ಸೇರಿಸಿ ಹೇಳ್ಬಿಟ್ರಣ್ಣ. ನನ್ನನ್ನು ಸೇರಿಸಿ ಹೇಳ್ಬಿಟ್ರು. ಸರ್, ಏನ್ ರಂಗಣ್ಣ? ಸ್ವಲ್ಪ ಹಣ ಬೇಕಾಗಿತ್ತು. ಏನ್ ರಂಗಣ್ಣ ನಾನು ಕೇಳ್ತಾ ಇದೀಯಾ? ಸರ್, ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳನ್ನ ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು. ನಿಮ್ಮ ಯಜಮಾನ ಇದಾನಲ್ಲ, ಕೇಳಬೇಕಾಗಿತ್ತು. ಆತ ಈಗ ಎಲ್ಲಾ ರೀತಿಯಲ್ಲೂ ಅನುಕೂಲವಾಗಿದ್ದಾನಲ್ಲ. ಅವರು ಮೊದಲ ತರ ಇದ್ದಿದ್ರೆ ಹಣ ಕೇಳ್ಬೋದಾಗಿತ್ತು ಸರ್. ಅವರು ಹೊಸ ಯಜಮಾನರಾಗ್ಬಿಟ್ಟಿದ್ದಾರೆ, ಅದಕ್ಕೆ ಕೆಲಸದಿಂದ ತೆಗೆದುಬಿಟ್ರು. ಓ, ನಿನ್ನೂ ಕಳಿಸ್ಬಿಟ್ನಾ? ರಂಗಣ್ಣ, ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಯಾರೇ ಆದ್ರೂ ತನ್ನ ಪ್ರಾರಂಭ ಸ್ಥಿತಿಯನ್ನು ತಿಳಿದವನ್ನ ಜೊತೆಯಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ಅದಕ್ಕೆ ನನ್ನ ಕೆಲಸದಿಂದ ತೆಗೆದು ಹಾಕ್ದ. ಹಾಗೇನೆ ನನ್ನ ತಂಗಿ ರಾಧನ್ನು ಮರೆತು ಬಿಟ್ಟ. ನೀವು ಹೇಳೋದೇ ನಿಜವಾದ್ರೆ ಅವನು ಸುಮ್ಮನೆ ಬಿಡಲ್ಲ. ನನಗೇನಾದ್ರೂ ಚಿಂತೆ ಇಲ್ಲ. ಆದ್ರೆ ಅವನ ಏಳಿಗೆ ಕಾರಣವಾದ ರಾಧಮ್ಮನ ಅವಮಾನ ಮಾಡಿದ್ನಲ್ಲ, ಅವನ ಖಂಡಿತ ಬಿಡಲ್ಲ. May I come in, sir? ಎಸ್ ಮಿಸ್ಟರ್ ಅರುಣ್. ಏನು ಸರ್, ರಂಗಣ್ಣ ಅವ್ರ ಮನೆಗೆ ಹೋಗಿದ್ದೆ. ನೀವು ಹೇಳಿದ ಹಾಗೆ ಅವ್ರ ಹೆಂಡತಿ ಸ್ಥಿತಿ ಬಹಳ ಸೀರಿಯಸ್ ಆಗಿದೆ. ತಕ್ಷಣ ನಾನೇ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮೊದಲಾಕೆ ಹುಷಾರಾಗಬೇಕು. ಬೇಕಾದ್ರೆ ಡಾಕ್ಟರ್ಗೆ ಆಪರೇಷನ್ ಮಾಡೋಕ್ಕೂ ಹೇಳಿ. ಹೇಳಿದೆ ಸರ್, ಆಪರೇಷನ್ ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅರುಣ್, ರಂಗಣ್ಣವ್ರಿಗೆ ಹಣ ಕೊಟ್ರ? ಸರ್, ನೀವು ಕೊಟ್ಟ 5,000 ರೂಪಾಯಿ ರಂಗಣ್ಣ ಅವ್ರು ಕೊಡಕ್ಕೆ ಎಲ್ಲಾ ಕಡೆನೂ ಹುಡುಕ್ತೆ. ಬೆಳಗ್ಗೆ ಮನೆ ಬಿಟ್ಟು ಹೊರಟವರು ನಾನು ಅವ್ರ ಹೆಂಡತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದ್ಮೇಲೆ ಕೂಡ ಇನ್ನು ಮನೆ ಬಂದಿರಲಿಲ್ಲ. ಆ ಹಣನ ಇಟ್ಬಿಡಿ, ರಂಗಣ್ಣವರೇ ಬಂದು ತಗೋತಾರೆ. ಸರ್ ಪ್ಲೀಸ್. ಥ್ಯಾಂಕ್ ಯು. ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ ಸರ್.
ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನನ್ನು ಕ್ಷಮಿಸಿಬಿಡಿ. ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೆ. ನೀವು ನನ್ನ ಹೆಂಡತಿನ ಕಾಪಾಡಿ ನಿಮ್ಮ ದೊಡ್ಡ ಗುಣ ಅಂತ ತೋರಿಸ್ಬಿಟ್ರಿ ಸರ್. ನಾನು ದುಡುಕಿ ಈ ರೀತಿ ಮಾಡಿದ್ದಕ್ಕೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನನ್ನು ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ರಂಗಣ್ಣವ್ರೆ, ನೀವು ಮಾತ್ರ ಅಲ್ಲ, ನಿಮ್ಮ ಹಾಗೆ ಬೇಕಾದ ಜನ ನನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಯಾಕೆ ಹೀಗಾದೆ, ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಸಮಯ ಬಂದ್ರೆ ಎಲ್ರಿಗೂ ಬರುತ್ತೆ. ರಂಗಣ್ಣವ್ರೆ, ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಂತ ನಿಮ್ಮ ಮನಸ್ಸು ತುಂಬಾ ನೋವಾಗಿರ್ಬೇಕಲ್ಲ. ಅದಕ್ಕೆ ಕಾರಣ ಇದೆ. ನಾನು ಯಾವತ್ತೂ ನಿಮ್ಮನ್ನ ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೊಂಡಿಲ್ಲ. ಇವತ್ತು ನಾನು ಈ ಸ್ಥಿತಿಗೆ ಬರೋದಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಕಾಷ್ಟು ಜನ ಕಾರಣರಾಗಿದ್ದಾರೆ. ಅದ್ರಲ್ಲಿ ನೀವು ಒಬ್ಬರು. ನನಗೆ ಗೊತ್ತು ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಿ ಕಂಪನಿ ಪಾರ್ಟ್ನರ್ ಆಗಿ ಮಾಡಿಕೊಂಡೆ. ತಗೊಳ್ಳಿ ಹಣ. ಇನ್ಮೇಲೆ ಇದೇ ಹಣ ಪ್ರತಿ ತಿಂಗಳು ನಿಮ್ಮ ಮನೆಗೆ ತಾನಾಗೆ ಬಂದು ಸೇರುತ್ತೆ. ದಟ್ ಈಸ್ ಯುವರ್ ಶೇರ್. ರಂಗಣ್ಣವ್ರೆ, ಇಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ರಾಧನ್ಗಂತೂ ಗೊತ್ತಾಗ್ಲೇಬಾರ್ದು. ಸರ್, ಇಷ್ಟೊಂದು ದೊಡ್ಡ ಗುಣ ಇರೋ ನೀವು ರಾಧಮ್ನವ್ರ ಹತ್ರ ಯಾಕೆ ಸರ್ ಈಗ ನಡ್ಕೋತಿದ್ದೀರಾ? ರಾಧಾ ರಂಗಣ್ಣವ್ರೆ, ನೀವು ಹೊರಡಿ. ಒಂದು ನಿಮಿಷ, ಮೊದಲು ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಂಡತಿ ನೋಡಿ.